ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈಗ ಟೀಕೆ ಮಾಡೋದಿಲ್ಲ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ಬಿಟ್ಟು ಬಿಡ್ತೀನಿ ಯಾರ ಹೆಸರು ತಗೊಳ್ಳೋದು. ಈ ತೊಗೊಂಡ್ಕೊಳ್ಳೇನ ಅದನ್ನ ಮತ್ತೆ ಚಲೋ ಅದಕ್ಕೊಂದು ಹೊಡ್ಕೊಳಕ್ಕೆ ಅದಕ್ಕೆ ಆ ಶಬ್ದನ ಬಳಸೋದು ಬಿಟ್ಬಿಡೋದು. ಅವು ಒದ್ರಕೊಂತ ಹೋಗೋರಿಗೆ ಒದ್ರಕೊಂತ ಹೋಗೋರು ಅಂತ ಕೈ ಬಿಟ್ಬಿಡ್ತೀನಿ. ಎಷ್ಟರ ಮಾತಾಡಿದ್ರು ಅಟ್ಟ ಅವರಿಗೆ ಅವು ತಮ್ಮ ಬಾಯಿ ಬಂದಾಗ ಅಲ್ಲ, ಯಾಕಂದ್ರೆ ತಮ್ಮ ಮುಚ್ಕೊಳಕ್ಕೆ ನನ್ನ ಮ್ಯಾಗ ಹೇಳ್ತಾರೆ. ಅದು ಸಹಜವಾಗಿ, ಯಾಕಂದ್ರೆ ಅವ್ರಿಗೆ ನನ್ನ ಮಂತ್ರಿ ಆಗೋದು ಸಹನೆ ಇಟ್ಟಿದ್ದಿಲ್ಲ. ಆದ್ರೆ ಆ ಭಗವಂತನ ಇಚ್ಛೆ ವಿಜಯ ಮಾಂತಪ್ಪ ಅಜ್ಜನ ಇಚ್ಛೆ, ಹಜರತ್ ಶ್ರೇಷ್ಠ ಮುರುಘಾ ಖಾದ್ರಿ ಅವರ ಅಜ್ಜನ ಇಚ್ಛೆ ನಾನು ಮಂತ್ರಿ ಆಗ್ಬೇಕಂತ ಅವ್ರು ನನ್ನ ಹನಿ ಮ್ಯಾಗ ಬರ್ದಿದ್ರು. ನಾನೇನು ಮಾಡ್ಲಪ್ಪ, ನೀನು ಬೇಡ ಅಂತ ಹೇಳಿ ಕೈ ಮುಗಿದಿ. ಆದ್ರೆ ಅವರಿಬ್ರು ಅಜ್ಜನವರ ಆಶೀರ್ವಾದ ನನ್ನ ಮೇಲಿದೆ. ಆ ಅಜ್ಜನ ಆಶೀರ್ವಾದ ಭಗವಂತನ ಆಶೀರ್ವಾದ ಮೇಲೆ ಇರೋವರೆಗೂ ನಾ ಯಾರಿಗೂ ಕೂಡ ಬಗ್ಗ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ, ಅಳಕ ಮಗನೂ ಅಲ್ಲ ಅನ್ನೋ ಮಾತನ್ನು ಮಾತ್ರ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ, ಈ ತಾಲೂಕಿಗೆ ವಿಶೇಷದ ಮಣ್ಣಿನ ಒಂದು ಋಣ ಐತಿ. ಈ ತಾಲೂಕಿನ ಜನತೆ ಯಾವುದೇ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದನ್ನು ಈಡೇರಿಸುವಂತ ಶಕ್ತಿ ನಮ್ಮ ಜನತೆಯಲ್ಲಿ ಐತಿ ಅನ್ನೋದಕ್ಕೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿಗೆ ತಕ್ಕನಾಗಿ ಕರ್ನಾಟಕ ಗಣ ಸರ್ಕಾರದ ಸಚಿವನಾಗಿ ನಾನು ಏನನ್ನ ಇಡೀ ರಾಜ್ಯ ಸುತ್ತಿ ಇವತ್ತು ನನಗೆ ಯಾವುದೇ ಖಾತೆಯನ್ನು ಕೊಡಬಹುದು, ಆ ಖಾತೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ ನೀವೆಲ್ಲ ನೀಡಿದ್ದೀರಿ. ಅದನ್ನು ನಡೆಸಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ಟೀಕೆ ಮಾಡೋದಿಲ್ಲ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ಬಿಟ್ಟು ಬಿಡ್ತೀನಿ ಯಾರ ಹೆಸರು ತಗೊಳ್ಳೋದು. ಈ ತೊಗೊಂಡ್ಕೊಳ್ಳೇನ ಅದನ್ನ ಮತ್ತೆ ಚಲೋ ಅದಕ್ಕೊಂದು ಹೊಡ್ಕೊಳಕ್ಕೆ ಅದಕ್ಕೆ ಆ ಶಬ್ದನ ಬಳಸೋದು ಬಿಟ್ಬಿಡೋದು. ಅವು ಒದ್ರಕೊಂತ ಹೋಗೋರಿಗೆ ಒದ್ರಕೊಂತ ಹೋಗೋರು ಅಂತ ಕೈ ಬಿಟ್ಬಿಡ್ತೀನಿ. ಎಷ್ಟರ ಮಾತಾಡಿದ್ರು ಅಟ್ಟ ಅವರಿಗೆ ಅವು ತಮ್ಮ ಬಾಯಿ ಬಂದಾಗ ಅಲ್ಲ, ಯಾಕಂದ್ರೆ ತಮ್ಮ ಮುಚ್ಕೊಳಕ್ಕೆ ನನ್ನ ಮ್ಯಾಗ ಹೇಳ್ತಾರೆ. ಅದು ಸಹಜವಾಗಿ, ಯಾಕಂದ್ರೆ ಅವ್ರಿಗೆ ನನ್ನ ಮಂತ್ರಿ ಆಗೋದು ಸಹನೆ ಇಟ್ಟಿದ್ದಿಲ್ಲ. ಆದ್ರೆ ಆ ಭಗವಂತನ ಇಚ್ಛೆ ವಿಜಯ ಮಾಂತಪ್ಪ ಅಜ್ಜನ ಇಚ್ಛೆ, ಹಜರತ್ ಶ್ರೇಷ್ಠ ಮುರುಘಾ ಖಾದ್ರಿ ಅವರ ಅಜ್ಜನ ಇಚ್ಛೆ ನಾನು ಮಂತ್ರಿ ಆಗ್ಬೇಕಂತ ಅವ್ರು ನನ್ನ ಹನಿ ಮ್ಯಾಗ ಬರ್ದಿದ್ರು. ನಾನೇನು ಮಾಡ್ಲಪ್ಪ, ನೀನು ಬೇಡ ಅಂತ ಹೇಳಿ ಕೈ ಮುಗಿದಿ. ಆದ್ರೆ ಅವರಿಬ್ರು ಅಜ್ಜನವರ ಆಶೀರ್ವಾದ ನನ್ನ ಮೇಲಿದೆ. ಆ ಅಜ್ಜನ ಆಶೀರ್ವಾದ ಭಗವಂತನ ಆಶೀರ್ವಾದ ಮೇಲೆ ಇರೋವರೆಗೂ ನಾ ಯಾರಿಗೂ ಕೂಡ ಬಗ್ಗ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ, ಅಳಕ ಮಗನೂ ಅಲ್ಲ ಅನ್ನೋ ಮಾತನ್ನು ಮಾತ್ರ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಆಶೀರ್ವಾದಂತೆ ಇವತ್ತು ನಾನು ಸಚಿವನಾಗಿದ್ದೀನಿ. ಬಹಳ ಜವಾಬ್ದಾರಿಯುತವಾದ ಕೆಲಸ ಇದೆ. ಇಡೀ ರಾಜ್ಯ ಸುತ್ತಾಡಬೇಕು. ಬರೀ ಕ್ಷೇತ್ರದಲ್ಲಿ ಕೂತ್ಕೊಂಡು ಇಲ್ಲೇ ನಾನು ಮಾಂತೇಶ್ ಹನುಮನಾಳ್ ಹತ್ರ ಕೂತ್ಕೊಂಡು ಮಾತಾಡಕ್ಕೆ 24 ತಾಸು ಆಗುವುದಿಲ್ಲ. ಮೊದಲು MLA ಇದ್ದೆ, ಮಾಂತೇಶ್ ಹನುಮನಾಳ್ಗೂ ಸಿಗ್ತಿದ್ದೆ, ನಿಮಗೂ ಸಹಜವಾಗಿ ಸಿಗ್ತಿದ್ದೆ. ಆದರೆ ಇದು ಜವಾಬ್ದಾರಿಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಿಗ್ತೀನಿ ಇಲ್ಲ ಅಂತಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಸಮಯ ಇರುತ್ತೆ. ಅದಕ್ಕೆ ತಾವು ಯಾರು ಬರೋ ದಿನಗಳಲ್ಲಿ ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ನನ್ನ ಮತಕ್ಷೇತ್ರದ ಜನತೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಿಮ್ಮ ಯಾವುದೇ ಕಾರ್ಯ ಇರಲಿ, ನಿಮ್ಮ ಕಾರ್ಯಗೆ ನಾನು ಯಾವತ್ತೂ ನಿಮಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ನಿಮಗೆ ನ್ಯಾಯವನ್ನು ತಂದು ಕೊಡ್ತೀನಿ, ಹೂವನ್ನು ತಂದು ಕೊಡ್ತೀನಿ, ಅಥವಾ ಹುಲ್ಲನ್ನು ತಂದು ಕೊಡೋದಿಲ್ಲ ಅನ್ನೋ ಮಾತನ್ನು ಗಟ್ಟಿಯಾಗಿ ಇವತ್ತು ನಾನು ನಿಮಗೆಲ್ಲರಿಗೂ ಹೇಳ್ತಾ, ಇವತ್ತು ತಮ್ಮ ಆಶೀರ್ವಾದ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಇಳಕಲ್ಲವನ್ನು ಇನ್ನೂ 2 ವರ್ಷದ ಅವಧಿ ಇದೆ, 18 ತಿಂಗಳ ಅವಧಿ ಇದೆ. ಏನೇನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಎಲ್ಲವನ್ನ ಅಭಿವೃದ್ಧಿಯನ್ನು ಪಡಿಸಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇಳಕಲ್ ತಾಲೂಕಾಗಿರ್ಬೋದು, ಹುನಗುಂದ ತಾಲೂಕಾಗಿರ್ಬೋದು, 2 ತಾಲೂಕನ್ನು ಅಭಿವೃದ್ಧಿ ಪಡಿಸುವಂಥದ್ದು ಗುರಿಯನ್ನು ಹೊಂದಿ ಮುಂದೆ ನಡೀತೀನಿ. ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಇವತ್ತು ಆ ಕಾಮಗಾರಿಯನ್ನು ನಮ್ಮ ಶರಣಪ್ಪನ ಹಮ್ದಾಳ್ ಅವರು ಒಬ್ಬ ಒಳ್ಳೆಯ ಗುತ್ತಿಗೆದಾರರು, ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇವತ್ತು ಈ ಬ್ರಿಡ್ಜು ಅವರ ಮಾಡಕತ್ತಾರೆ. ಇಳಕಲ್ ಹಿಂದೆ CC ರೋಡ್ ಮಾಡಿದ್ದು ಅವರ, ಇವತ್ತಿಗೂ CC ರೋಡ್ ನೆನೆಸ್ತಾರೆ ನಮ್ಮ ಇಳಕಲ್ಲಾಗಿ. ಯಾಕಂದ್ರೆ ಅಂತ ಒಳ್ಳೆಯ ಗುತ್ತಿಗೆದಾರರು ಇವತ್ತು ನಮಗೆ ಸಿಕ್ಕಿದ್ದು ಕೂಡ ಪುಣ್ಯ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಒಳ್ಳೆಯ ಕೆಲಸವನ್ನು ಮಾಡಿ ಬೇಗನೆ ಆ ಕೆರೆಯನ್ನು ಉದ್ಘಾಟನೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಬಂದು ಈ ಸಮಯ ಆದರೂ ಕೂಡ ಇವತ್ತು ಯಾಕೆ ಇಷ್ಟು ಸಮಯ ಆತಂದ್ರೆ ನನಗೆ ಸ್ವಲ್ಪ 4 ದಿವಸ ಕಂಟಿನ್ಯೂ ಅಡ್ಡಾಡಿದ್ನಲ್ಲ, 6 ಗಂಟೆಗೆ ಎದ್ದು ಮಂತ್ರಿ ಆದಮೇಲೆ ಜ್ವರ ಬಂದ್ಬಿಟ್ಟು ಅದಕ್ಕೆ ತಡ ಆಗಿತ್ತು. ದಯವಿಟ್ಟು ಕ್ಷಮಿಸ್ರಿ, ಯಾರಿಗೂ ತಪ್ಪು ಭಾವಿಸ್ಬಾಡ್ರಿ. ತಾವು ಯಾವುದೇ ವಿಷಯ ಇದ್ರೆ ನೇರವಾಗಿ ಬಂದು ನಾನು ಸಂಪರ್ಕಿಸ್ರಿ. ನಿಮ್ಗೆ ಏನೇ ಕಾರ್ಯ ಇರಲಿ, ಆದ್ರೆ ಸುಮ್ಮನೆ ಮನೆಯಾಗಿದ್ರಿ ಅಂತ ಫೋನ್ ಮಾಡಬೇಡ್ರಿ. ಕೆಲಸ ಇದ್ರೆ ಮಾಡ್ರಿ. ಸುಮ್ಮನೆ ಮನೆಯಾಗದ್ರಿ, ಮಕ್ಕೊಂಡ್ರಿ, ಹೋಗಿರನು, ಕೂತಿರನು, ಹಿಂಗೆ ಕೇಳಬಾರ್ದು. ಏನು ಕೆಲಸ ಐತೆ ಅಂತ ಹೇಳ್ರಿ, ಕೆಲಸ ಉತ್ತರ ಕೊಡ್ತೀವಿ, ಕೆಲಸ ಮಾಡ್ತೀವಿ. ಅದಕ್ಕೆ ಆ ಕಾರ್ಯವನ್ನು ಮಾಡುವಂಥವ್ರು ಆಗ್ರಿ ಅನ್ನೋ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.